ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರ ಜಯಶಾಂತ ಕಟ್ಟಡ ಕಾರ್ಮಿಕರ ಸಂಘ ರಿಜಿಸ್ಟರ್ಡ್ ಹರಿಹರ ಸಂಘದ ಉದ್ಘಾಟನಾ ಮತ್ತು ಸಂಘದ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನ ಹರಿಹರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಯಿತು. ಈ ಸಂಘದ ಉದ್ಘಾಟನೆಯನ್ನ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಎನ್.ಎಚ್. ಶ್ರೀನಿವಾಸ್ ಅವರು ಉದ್ಘಾಟಿಸಿ ಮಾತನಾಡಿದ್ರು. ಕಾರ್ಮಿಕರಿಗೆ ವಿವಿಧ ರೀತಿಯ ಸೌಕರ್ಯವನ್ನ ಸರ್ಕಾರದಿಂದ ಕೊಡಿಸುವ ಕೆಲಸವನ್ನ ಜಯಶಾಂತ ಕಟ್ಟಡ ಕಾರ್ಮಿಕರ ಸಂಘ ಮಾಡ್ತಾ ಇದೆ. ಇನ್ನು ಹೆಚ್ಚು ಕಾರ್ಮಿಕರಿಗೆ ಸೌಕರ್ಯ ನೀಡಲು ನಾನು ಸಚಿವರ ಜೊತೆಗೆ ಮಾತನಾಡುತ್ತೇನೆ ಎಂದು ಹೇಳಿ ಭರವಸೆ ನೀಡಿದ್ರು. ಹಾಗೆ ಕಾರ್ಮಿಕರಿಗೆ ವಸತಿಯನ್ನ ಮತ್ತು ಕಾರ್ಮಿಕರಿಗೆ ಲೋನ್ ನೀಡುವುದರ ಬಗ್ಗೆ ಪ್ರಪೋಸಲ್ ಕಳಿಸುತ್ತೇನೆ, ಕಾರ್ಮಿಕರಿಗೆ ಅನುಕೂಲವಾಗುವ ಕೆಲಸವನ್ನ ಮಾಡುವೆ ಎಂದು ಹೇಳಿದ್ರು. ಜಯಶಾಂತ ಕಟ್ಟಡ ಕಾರ್ಮಿಕರ ಸಂಘದ ಸಂಸ್ಥಾಪಕರು ಶಶಿ ನಾಯಕ್ ಮಾತನಾಡಿ, ಕಾರ್ಮಿಕ ಇಲಾಖೆ ವತಿಯಿಂದ ವಿವಿಧ ರೀತಿಯ ಸೌಲಭ್ಯವನ್ನ ಒದಗಿಸಿಕೊಡುವಲ್ಲಿ ಸಂಘವನ್ನ ಸ್ಥಾಪನೆ ಮಾಡಲಾಗಿದೆ ಹಾಗೂ ನಿಜವಾದ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ಸಂಘ ಸ್ಥಾಪನೆಯಾಗಿದೆ. ಜಯಶಾಂತ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಮುಂದಿನ ವರ್ಷ ಉಚಿತ ಸರ್ವಧರ್ಮೀಯ ವಿವಾಹ ಮಾಡಲು ಯೋಜನೆಯನ್ನ ಹಮ್ಮಿಕೊಳ್ಳುತ್ತಿದ್ದೇವೆ ಹಾಗೂ ಕಾರ್ಮಿಕರಿಗೆ ಅನ್ಯಾಯವಾದಾಗ ಅದರ ವಿರುದ್ಧ ಹೋರಾಟವನ್ನ ಮಾಡುವುದು ಹಾಗೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿಯ ಕಡೆಗೆ ಗಮನ ನೀಡುವ ಕೆಲಸವನ್ನ ಈ ಸಂಘವು ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಎಂದು ಹೇಳಲು ಬಯಸುತ್ತೇನೆ. ಕಾರ್ಮಿಕರ ಇಲಾಖೆ ವತಿಯಿಂದ ವಿವಿಧ ರೀತಿಯ ಸೌಲಭ್ಯಗಳು, ಸಂಘಟನೆ ಮತ್ತು ಅಸಂಘಟಿತ ವಲಯಗಳಿಗೆ ಹಲವಾರು ರೀತಿಯ ಸೌಕರ್ಯಗಳನ್ನ ನಾವೆಲ್ಲ ನಿಂತು ಕೊಡಿಸುವಲ್ಲಿ ಪಾತ್ರರಾಗುತ್ತೇವೆ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಮುಸ್ತಾಫ್, ಮೆಹಬೂಬ್ ಖಾನ್, ಕುಬೇರ್, ಮೆಹಬೂಬ್ ಅಲಿ, ಕೆಪಿ ಸೈಯದ್, ಇಬ್ರಾಹಿಂ, ಕುಮಾರ್, ಮುಬಾರಕ್, ಚಮ್ಮನ್ ಜಬಿವುಲ್ಲಾ, ಚಮ್ಮನ್ ಶರೀಫ್, ಮೊಹಮ್ಮದ್ ರಫೀಕ್, ಫಯಾಜ್ ಅಹಮದ್, ಹನುಮಂತ್ ನಾಯಕ್, ಪ್ರಭು ಇನ್ನು ಹಲವಾರು ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಅವಕಾಶ ಕೊಡಿ, ಅದೊಂದು ಹೇಳ್ಬೋದು ಅಷ್ಟೇ. ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬೋದು. ಮತ್ತೆ ಎಪ್ಸಿದ್ರು ಅಂತೇಳಿ ಯಾರು ಬೇಜಾರಾಗಬೇಡಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಬಂದರೆ ನಾನು ಫಸ್ಟ್ ಅವರಿಗೆ ಸ್ವಾಗತವನ್ನು ಕೊಡ್ತೀನಿ. ಏನಕ್ಕಂದರೆ ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲ, ಈಗ ವಿಡಿಯೋ ಮಾಡಬೇಡಿ ದಯಮಾಡಿ. ಈ ಕಾರ್ಮಿಕ ವರ್ಗದ ಐಡಿ ಕಾರ್ಡ್ ವಿತರಣೆ ಇರ್ಬೋದು, ಜಯಶಾಂತ ಕಟ್ಟಡ ಕಾರ್ಮಿಕರ ಸಂಘದ ಉದ್ಘಾಟನೆ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ ಕೃಷ್ಣ ಶಶಿ ನಾಯಕ್ ಮೊದಲನೇದಾಗಿ ಅವರು ಎಲ್ಲ ಕಾರ್ಮಿಕರ ಪರವಾಗಿ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವನಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಕಾರ್ಮಿಕರ ಪರವಾಗಿ ಅವರಿಗೆ ಧನ್ಯವಾದಗಳು. ಈ ಸೇವೆಗಂತ ಎಲ್ಲರಿಗೂ ಬರಲ್ಲ, ಇದು ನಿಸ್ವಾರ್ಥ ಸೇವೆ ಆಗ್ತದೆ. ಅದರಿಂದ ಏನಾಯ್ತು ಅದರಿಂದ ಏನು ಬರ್ತದೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಈ ಪಬ್ಲಿಕ್ ಸೇವೆ ಬಡವರಿಗೆ ಕಾರ್ಮಿಕರಂದರೆ ಕಾರ್ಮಿಕರು ಇವತ್ತಿನ ಮಟ್ಟದಲ್ಲಿ ತುಂಬ ಪ್ರಾಮುಖ್ಯತೆ ವಹಿಸ್ತಾರೆ. ಕಾರ್ಮಿಕರು ಕಟ್ಟಡ ಕಾರ್ಮಿಕರಿಲ್ಲ ಅಂದರೆ ಏನೂ ಇಲ್ಲ. ಸಣ್ಣದು ಏನೋ ಒಂದು ಕೆಲಸ ಆಗೋದು ಕಟ್ಟಡ ಕಾರ್ಮಿಕರು ಇತ್ತು. ಇನ್ನು ಬರೀ ಕಟ್ಟಡ ಕಾರ್ಮಿಕರು ಎಲ್ಲ ಆಲ್ರೌಂಡ್ ಎಲ್ಲ ಬರ್ತಾರೆ. ಮಹಿಳೆಯರು ಬರ್ತಾರೆ, ಎಲ್ಲ ನಮ್ಮ ಕಾರ್ಮಿಕರ ಕೆಲವೊಂದು ನಾವು ಮುಖಂಡರ ಜೊತೆಗೆ ಮಾತಾಡಿ ನಾವು ಡಿಸ್ಕಷನ್ ಮಾಡಿದಾಗ ಅವರೆಲ್ಲ ರೈತಲ್ಲ ಆಯ್ತು ಒಳ್ಳೆ ಕೆಲಸ ಮಾಡೋಣ ಅಂತಂದಾಗ ಉಚಿತವಾಗಿ ನೀವು ನಮ್ದಿರಲ್ಲ ಗೊತ್ತಿಲ್ಲ, ನೀವೆಲ್ಲರೂ ಸಾಥ್ ಕೊಟ್ಟರೆ ಮುಂದಿನ ದಿನಮಾನದಲ್ಲಿ ನಿಮಗೆ ಐತಲ್ಲ ಉಚಿತವಾಗಿ ತಮ್ಮ ಮಕ್ಕಳ ಮದುವೆಯನ್ನ ಮಾಡಿಸಿ 50,000 ರೂಪಾಯಿ ದುಡ್ಡು ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ನಾನು ಬೇಕಿದ್ರೆ ಬರೀ ಬಾಯಿ ಮಾತಲ್ಲಿ ಏನು ಹೋಗ್ತಾ ಇಲ್ಲ, ಬೇಕಿದ್ರೆ ಇರ್ತಲ್ಲ ಹಿಸ್ಟ್ರಿ ಮಾಡಕ್ಕೂ ರೆಡಿ ಇದ್ದೀನಿ. ನೀವು ಬೇಕಿದ್ರೆ ಐತಲ್ಲ ನೀವು ಇದೇ ಮಾತು ಸುಳ್ಳು ನಿಜ ಅಂತ ಆದರೆ ನಾಳೆ ಬೆಳಗ್ಗೆ 3-4 ಜನ ನೀವು ವಧುವರನ್ನು ತಗೊಂಡ್ಬರ್ರಿ, ನಾನು ಅವ್ರಿಗೆ ಮದುವೆನೂ ಮಾಡಿಸಿ ಅವರಿಗೆ 50,000 ರೂಪಾಯಿ ದುಡ್ಡು ಕೊಡ್ಸಿಲ್ಲ ಅಂತಂದ್ರೆ ಈ ಸಂಘ ಬಿಟ್ಕೊಡ್ತೀನಿ. ಇಷ್ಟು ಕಾನ್ಫಿಡೆನ್ಸ್ ಆಗಿ ಈ ಒಂದು ಸಂದರ್ಭ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇದರ
ಜೊತೆಗೆ ನಾನು ಮಾಡ್ತಾ ಇದ್ದೀನಿ ಅಂತಂದ್ರಲ್ಲ, ನಾವೆಲ್ಲರೂ ಸೇರಿ ಮಾಡ್ಬೇಕಂದ್ರೆ ಇದು ಕೈ ಬಲ ಬೇಕು. ಇವತ್ತು ನನ್ನ ಆಲೋಚನೆ ಇದೆ, ನನ್ನ ಆಲೋಚನೆ ಮಾಡ್ಬೇಕಂತಿದೆ. ನಾನು ಒಬ್ಬನೇ ಮಾಡೋಕ್ಕಾಗಲ್ಲ, ನಾವೆಲ್ಲರೂ ಸೇರಿ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಇಷ್ಟಪಡ್ತೀನಿ ನಾನು ಈ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲ ನನ್ನ ಕಾರ್ಮಿಕ ಮಿತ್ರರಿಗೆ ಏನು ಇಷ್ಟಪಡ್ತೀನಿ ಅಂದರೆ, ಇವತ್ತು ನಾನು ಅಡ್ವೊಕೇಟು, ತಮಗೆಲ್ಲ ಗೊತ್ತಿರ್ಬೋದು. ತಮಗೆ ಉಚಿತವಾಗಿ ಯಾವುದೇ ಸಂದರ್ಭದಲ್ಲಿ ನನಗೆ ಸಲಹೆ ನೀವು ಕಾನೂನಾತ್ಮಕವಾಗಿ ಕೇಳ್ಬೋದು. ಒಬ್ಬ ಲಾಯರ್ ಆಗಿದ್ದೀನಿ, ಕೇಳ್ಬೋದು. ಓಕೆನಾ? ನಿಮಗೆ ಏನಾರ ನಿಮಗೆಲ್ಲ ಕುಂದುಕೊಡದ ಕಾರ್ಮಿಕರ ಪರವಾಗಿ ಏನಾರ ವಿರುದ್ಧವಾಗಿ ಏನಾರ ಆದರೂ ನನಗೆ ನೀವು ಒಂದು ದೂರು ಕೊಟ್ಟರೆ ನನ್ನ ಕಡೆಯಿಂದ ನಾನು 100ಕ್ಕೆ 100 ಪ್ರಮಾಣವಾಗಿ ತಮಗೆ ನಮ್ಮ ಒಂದು ಸಮಸ್ಯೆನ ಬಗೆಹರಿಸಿದಂತೇಳಿ ನಾನು ಬಿಲ್ಡಪ್ ಕೊಡ್ತಿಲ್ಲ. ನನ್ನ ಕಡೆಯಿಂದ ಎಷ್ಟಾಗುತ್ತೆ, ನನ್ನ ವೈಯಕ್ತಿಕವಾಗಿ ಏನೆಲ್ಲ ಸಹಕಾರ ಮಾಡ್ಬೋದು, ನನ್ನ ಕಾನೂನಾತ್ಮಕವಾಗಿ ಏನೆಲ್ಲ ತಮಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದು, ನನ್ನ ಮಾಧ್ಯಮ ಮಿತ್ರರೊಂದಿಗೆ ನಿಮಗೆಲ್ಲ ಕೈಯೆಲ್ಲ ಏನೋ ಜೋಡಿಸೋದು ಯೋಚನೆ ಮಾಡುವಂಥ ಕೆಲಸನ ನಾನು ಮಾಡಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಇದು ನನ್ನ ಕಾರ್ಮಿಕರಿಗೆ, ಯಾಕಂದ್ರೆ ಇವತ್ತು ಕಾರ್ಮಿಕ ಐ ಡಿ ಕಾರ್ಡ್ ಇಸ್ಕೊಂಬಂದ್ರೆ ನನ್ನ ಕಾರ್ಮಿಕ ಅನ್ನೋ ಒಂದು ಭರವಸೆ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಕಾರ್ಮಿಕರ ನಮ್ದೇನು ಜಯಶಾಂತ ಕನ್ನಡ ಕಾರ್ಮಿಕರು ಏನು ಐ ಡಿ ಕಾರ್ಡ್ ಕೊಡ್ತಾ ಇದ್ದೀವಿ, ಐ ಡಿ ಕಾರ್ಡ್ ಇಟ್ಕೊಂಡು ಯಾವುದೇ ಸಂದರ್ಭದಲ್ಲಿ ಬರಲಿ ನನ್ನ ಕಡೆ ಆದಂತಹ ನನ್ನ ವೈಯಕ್ತಿಕವಾಗಿ ಒಂದು ಬಿಟ್ಟು ಎಲ್ಲ ವೈಯಕ್ತಿಕ ಸೇರಿಸ್ಕೊಂಡು ಸಂಘದ ಪರವಾಗಿ ಏನೇ ಆಗಿರಲಿ ನಾನು ಅದಕ್ಕೆ ಕೈ ಜೋಡಿಸಿ ತಮಗೆ ಸಹಕಾರ ಕೊಡುವಂಥ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ.